ಏನ್ ಸಿಂಫನಿ ಗೈಸ್. ಕಾರ್ ನೋಡಿ ಹೆಂಗ್ ಹೋಗಿದೆ ಆಕ್ಸಿಡೆಂಟ್ ಆಗಿ. ಎಷ್ಟು ಕಿಲೋಮೀಟರ್ ಹೊಡಿತೀರಾ? ನಾವು ಹೊಡೆದಷ್ಟು ಸರ್. ನೋಡಿ ನಮ್ಮ ಚಾನಲ್ ಇದೆ, ಕನ್ನಡದಲ್ಲೇ ನಾವೆಲ್ಲ ವಿಡಿಯೋ ಮಾಡೋದು. ನೋಡಿ ಟಚ್ ಮಾಡ್ಬಿಟ್ಟ 300. ಯೋ ಬಲ್ಲು ಹುಡುಗ. ಕಂಗ್ರ್ಯಾಚುಲೇಷನ್ಸ್ ಆನ್ ಯರ್ ಫಸ್ಟ್ 300. ಮಹಾನ್ ಭಾವ್ರಂತೂ ಲೈಫಲ್ಲೇನೆ ಫಸ್ಟ್ ಟೈಮು 300 ಟಚ್ ಮಾಡಿದ್ದಾನೆ. ನಾವು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಓಡಿಸಿದೀವಿ ಅಂದ್ರೆ ಇಲ್ಲಿ ನೋಡಿ ಕಾರ್ನರಿಂಗ್ ಅಲ್ಲಿ ಇಷ್ಟೇ ಬಾಕಿ ಇರೋದು. ಸೀರಿಯಸ್ಲಿ 6R ಮಜಾನೇ ಮಜಾ. ಬಹಳ ಜನ ಹೇಳ್ತಾರೆ ಇದಕ್ಕೆ ಯಾಕೆ 14 ಲಕ್ಷ 15 ಲಕ್ಷ ಅಂತ. ಒಂದ್ಸತಿ ಓಡಿಸಿದ್ರೇನೆ ಗೊತ್ತಾಗುತ್ತೆ ನೀವೆಲ್ಲ. ಆಯ್ತು ಇದ್ರಲ್ಲೇ ನಾನು ಸ್ವಲ್ಪ ದಿವಸ ಓಕೆ. ಹೋಟೆಲ್ ಶ್ರೀ ನಂಜುಂಡೇಶ್ವರ, ಇಲ್ಲೇ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸದ್ಯಕ್ಕೆ ಇವಾಗ ಬ್ಯಾಕ್ ಟು ಹೈವೇ ಹೊಡೆಯೋಣ. ಬ್ರೋ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಿದ್ದಕ್ಕೆ. ಸಿಗೋಣ ಮತ್ತೆ. ಹಾಂ ಥ್ಯಾಂಕ್ ಯು ಬ್ರೋ. ಸೊ ನೋಡೋಣ ನೆಕ್ಸ್ಟ್ ಇನ್ನು ಆನ್ ದ ವೇ ಯಾರ್ಯಾರು ಸಿಗ್ತಾರೆ ಅಂತ ಅಂದ್ಬಿಟ್ಟು DB ಕಿಲ್ಲರನ್ನು ಎತ್ಬಿಟ್ಟಿದ್ದೀನಿ ಇವಾಗ. ಯಾಕಂದರೆ ನಾನು ನೆಕ್ಸ್ಟ್ ಇನ್ನೇನಾದ್ರು ಹೈವೇ ಅಲ್ಲ, DB ಕಿಲ್ಲರ್ ಇಲ್ಲ ಅಂದರೆ ನಿದ್ದೆ ಬಂದುಬಿಡುತ್ತೆ. ಹಾಂ ಥ್ಯಾಂಕ್ ಯು ಬ್ರೋ, ಮತ್ತೆ ಸಿಗೋಣ. ಬಾಯ್ ಬಾಯ್. ಬಾಯ್ ಬ್ರೋ. ಆದಷ್ಟು ಸ್ವಲ್ಪ ರೇಂಜಲ್ಲೇ ಇರು. ಇವಾಗ ಹೈವೇನಲ್ಲಿ ಓಡಿಸೋದಕ್ಕೆ ಒಳ್ಳೆ ಮಜಾ. DB ಕಿಲ್ಲರ್ ತೆಗೆದ್ಮೇಲೆ ಹುಡುಗ ADVನಲ್ಲಿ ಅದು ಆಡ್ಕೊಂಡು ಹೋಗ್ತಾವನು ಯಶವಂತು. ಐ ಥಿಂಕ್ ನಾನು ಸರ್ವಿಸ್ ಆದಮೇಲೆ ನನಗಿಂತ ಜಾಸ್ತಿ ಯಶವಂತನೇ ಓಡಿಸಿರೋದು. ಹಳ್ಳದಿಣ್ಣೆಗಳು ಜಾಸ್ತಿ ಇಲ್ಲಿ ಅಲ್ಲ. ಇರು, ಹಂಗೆ ಕಾಲ್ ಬರ್ತಾ ಇದೆ, ಹಂಗೆ ಇರು. ಹಲೋ, ವೆಯ್ಟ್ ಮಾಡ್ತಾ ಇದ್ದೀನಿ, ಇರು ಮಾಡ್ತೀನಿ. ಬ್ಯಾಕ್ ಟು ಬ್ಯಾಕ್ ಇದ್ದಾರೆ. ಎಕ್ಸಾಸ್ಟ್ ಸೌಂಡ್ ಕೇಳೋಕ್ಕೆ ಇದೆ ಗೊತ್ತಾ. ಫುಲ್ಲು ಪಾಪ್ಸು. ಯಾರು ಆಂಟಿ ರೈಟ್ ಸೈಡಿಂದ ಓಟಿ ಬಿಡಿಸೋದೆ. ಬೆಳಿಗ್ಗೆಯಿಂದ ಇದೇ ಥರ ರೂಟ್ ಸಿಕ್ಬಿಟ್ಟಿದ್ರೆ ಏನು ಸಕ್ಕತ್ತಾಗಿರೋದು. ಸೊ ಆ್ಯಕ್ಚುಲಿ ನಮ್ಮ 6Rಲ್ಲಿ ಲಾಂಗೆಸ್ಟ್ ರೈಡ್ ಅಂತಂದರೆ ಐ ಗೆಸ್ ಇದೆ ಅಂತ ಅನಿಸುತ್ತೆ. ಸೊ ಒಂದು ಸೈಡು ಈ ಕಡೆಯಿಂದ 420 ಕಿಲೋಮೀಟರ್ಸ್ ಏನೋ ಇದೆ ಸಿಂಧನೂರಿಗೆ. ಅಲ್ಲಿಂದ ಮಂತ್ರಾಲಯ ಐ ಥಿಂಕ್ 1 hour ಏನೋ ಇದೆ. ಸೊ ಓವರಾಲ್ ನನಗೆ ಗೊತ್ತಿರೋಂಗೆ ಒಂದು 900 ಕಿಲೋಮೀಟರ್ಸ್ ಬರುತ್ತೆ. ಸೊ ದಿಸ್ ಈಸ್ ದ ಲಾಂಗೆಸ್ಟ್. ಬ್ಯೂಟಿ. Slow down boys, slow down. Let's go Chitradurga. BMW GT 620D. ಪಟ್ಟು ಹೊಡೆಯುತ್ತೆ ಡುಕಾಟಿ.
ಹೆಂಗ್ ಬರ್ತಾರೆ ಗೊತ್ತಾ ನಿಂತ ಸೌಂಡು ಕ್ವಿಕ್ ಶಿಫ್ಟರಲ್ಲಿ ಪಟ್ 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 ಅಂತ. ಇದೇನು ಕಾರು ಹಿಂಗ್ ನಿಂತ ಕಾರ್ ನೋಡಿ ಹೆಂಗ್ ಹೋಗಿದೆ ಆಕ್ಸಿಡೆಂಟ್ ಆಗಿ. ಶೇಟ್ ಹೋಗಿ ಕಚ್ಕೊಂಡ್ಬಿಟ್ಟಿದೆ ಹಂಗೆ ಕಾರು. ಹೌದಾ, ಅದೇ ಆಂಟಿನ ರೈಸ್ ಮಾಡ್ಕೊ. ಇಲ್ಲ ಬಿಡು ಬಿಡು, ಕೈ ಬಿಡು ಅಷ್ಟೇ. ಬಟ್ ಹುಷಾರು, ಸ್ವಲ್ಪ ನೋಡ್ಕೊ, ಜಾಸ್ತಿ ಪುಷ್ ಮಾಡಬೇಡ. ಅಂದರೆ ಸ್ವಲ್ಪ ಸ್ಲೋಗಿ ತಗೋ ಪೇಸು, ಸಡನ್ ಪೇಸ್ ತೊಗೊಂಬೇಡ. ಬಾ ಒಂದು ಸ್ವಲ್ಪ ಜಿ ಫೋರ್ಸ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಜಿ ಫೋರ್ಸ್ ಬ್ಯಾಕ್ ಟು ಬ್ಯಾಕ್. ಅದಕ್ಕೆ ಓ ಓ ಓ ಓ ಆಟ ಆಡ್ಕೊಂಡು ನೋಡಿದ್ರ ನಮ್ಮ ಯಶವಂತು ಎಡಿ ಎತ್ಕೊಂಡು ನಿಂತ್ಕೊಂಡು ಹೋಗ್ತಾವನೆ ಸ್ಯಾಡಲ್ ಮಾಡಿಕೊಂಡು. ಸಿ ದಟ್ಸ್ ದ ಫನ್ ವಿತ್ ADV ಬೈಕ್ಸ್. ಏನ್ ಸಿಂಫನಿ ಗೈಸ್. ಏನ್ ಸಿಕ್ಸಿ ರೋಡ್ ಗುರು ಇದು. ಆಹಾ, ಆ ಸ್ಟ್ರೇಟ್ ಲೈನ್ ಸ್ಟ್ರೆಚ್ ಇತ್ತಲ್ಲ,
ಫಸ್ಟ್ 300 ಕ್ರೇಜಿ. ಹಾಂ, ಸ್ಟ್ರೈಟ್ ಕಾಲಿತ್ತು ಅಂತಂದರೆ ಆರಾಮಾಗಿ. ಜೊತೆಗೆ ರೋಡನ್ನು ಪೀಸ್ಫುಲ್ ಆಗಿದೆ, ಎಲ್ಲೂ ಹಳ್ಳ ದಿಣ್ಣೆ ಆ ಥರ ಇಲ್ಲ. ಹೆಂಗಿತ್ತು G4 ಫೀಲು? ಅಲ್ಟಿ ಫಸ್ಟ್ 300 ಲೈಫಲ್ಲಿ ಸ್ವರ್ಗ. ಯೋ ಫುಲ್ಲು ಹುಡುಗ. ಕಂಗ್ರ್ಯಾಚುಲೇಷನ್ಸ್ ಆನ್ ಯರ್ ಫಸ್ಟ್ 300. ಏ ಹೈ ಬ್ರೋ, ಮೆಸೇಜ್ ಮಾಡಿದ್ರಲ್ಲ, ಅಂಗಡಿ ಇತ್ತು ಒಂದು. ಹೌದಾ? ಓ ಓಕೆ. ಹಾಂ ಹೌದು. ಯಾವುದು? ರೋಡ್ 6 ಹಾಕ್ಸಿದ್ದೀರಾ? ರೋಡ್ 5 ಬಟ್ ದೊಡ್ಡ ಆಗಲ್ವಾ ಅದು ನಿಮಗೆ? ಹಾಂ ಓ ಸೈಜ್ ಚಿಕ್ಕದಾ? ಓಕೆ ಹಾಂ, ರೋಡ್ 5. ಹಾಂ, ನೈಸ್. ಹೆಂಗಿದೆ ನಿಮಗೆ ಇವಾಗ ಫೀಲು? ಸಕಲಾಗಿದೆ. ಕಾರ್ನರಿಂಗಲ್ಲಿ ಸ್ವಲ್ಪ ಮಜಾ ಸಿಗುತ್ತೆ ನಿಮಗೆ. ಹೌದು, ನೈಸ್. ಹಾಂ ಮಾಡಿ ಬ್ರೋ. ಹೆವಿ ಲೋಡ್ ಇದೆ. ಇದು 15 ಲಕ್ಷ. ಹಾಂ ಸಿಗುತ್ತೆ. ಪವರ್ ತಕ್ಕನಾಗೆ ಬ್ರೇಕು ಕಂಟ್ರೋಲ್ ಎಲ್ಲ ಇರುತ್ತೆ, ಸೊ ಮಾಡ್ಬೋದು. ಹಾಂ ನೋಡಿ, ನಮ್ಮ ಚಾನಲ್ ಇದೆ, ಕನ್ನಡ ಚಾನಲ್ಲು. ಕನ್ನಡದಲ್ಲೇ ನಾವೆಲ್ಲ ವಿಡಿಯೋ ಮಾಡೋದು ನೋಡಿ. ಇದು ಒಂದು 270 ಹೋಗುತ್ತೆ, 260 270 ಹೋಗುತ್ತೆ. ಅದು ಜಾಸ್ತಿ, ಅದು 300 310 ಹೋಗುತ್ತೆ. ಅದು 1100. ಇದು 636. ಇದಕ್ಕಿಂತ ಡಬಲ್ ಅದು. ಮಂತ್ರಾಲಯ ಹೋಗ್ತಾ ಇದ್ದೀವಿ. 1 ಗಂಟೆಗೆ 1 ಗಂಟೆಗೆ ನಾವು ಹೊಡೆದಷ್ಟು ಸರ್ ಹೋಗುತ್ತೆ. ಒಂದು ಆರಾಮಾಗಿ 100 ಕಿಲೋಮೀಟ್ರ್ ಹೋಗ್ಬೋದು 1 ಗಂಟೆಗೆ ಆ್ಯಾವ್ರೇಜ್ ಅಂತಂದರೆ. 100 ಇದೇ ಥರ ಖಾಲಿ ರೋಡ್ ಸಿಕ್ಬಿಟ್ರೆ 150 ಹೋಗ್ಬೋದು. ಬಟ್ ಹಂಗೆಲ್ಲ ಹೊಡೆಯೋಕ್ಕಾಗಲ್ಲ, ಯಾಕಂದ್ರೆ ರೋಡು ಒಂದೊಂದು ಕಡೆ ಬ್ರೇಕ್ ಆಗ್ತೀವಲ್ಲ, ಸೊ ಕಮ್ಮಿ ಆಗ್ಬಿಡುತ್ತೆ. ಒಂದು 100 ಮ್ಯಾಕ್ಸಿಮಮ್ 100 ಹೊಡಿಬೋದು, 100 120. ಹಾಂ ನೋಡೋಣ. ಓಕೆ ಸರಿ ಸರ್, ಥ್ಯಾಂಕ್ ಯು. ಬಾಯ್ ಬ್ರೋ, ಬಾಯ್. ಕನೆಕ್ಟ್ ಆಯ್ತಾ? ಕನೆಕ್ಟ್ ಆಯಿತು. ಓಕೆ ನೋಡೋಣ. ನೆಕ್ಸ್ಟು ರೋಡ್ ಚೆನ್ನಾಗಿದೆ, ಬಟ್ ಸ್ವಲ್ಪ ಡಿವಿಯೇಷನ್ಸ್ಗಳು ಬರ್ತಾ ಇರುತ್ತೆ, ಸೊ ಹುಷಾರು.
ನೋಡಿ ಬ್ರೋ. ರಿಲ್ಯಾಕ್ಸ್ಯಾ ಫ್ಯೂಯಲ್ ಮಾಡಿಸ್ಬೇಕು. ಹಾಂ ಹಾಗೆ ಹೋಗ್ಬಿಡೋದು. ಆ್ಯಕ್ಚುಲಿ ನಾವು ಶೆಲ್ ಪೆಟ್ರೋಲ್ ಬಂಕ್ ಹೋಗಬೇಕು. ಪೆಟ್ರೋಲ್ ಬಂಕ್ಗೆ ಆ ಸೈಡ್ ಸರ್ವಿಸ್ ರೋಡ್ ತೊಗೊಬೇಕು. ಸೊ ಅದು ಹಿಂದೆನೇ ಡಿವಿಯೇಷನ್ ಇತ್ತು. ಸೊ ಹಾಗೆ ಏನು ಖುಷಿ ಅಲ್ಲ ಮಕ್ಳಿಗೆ. ಸದ್ಯಕ್ಕೆ ನಂದು ಫ್ಯೂಯಲ್ ಇನ್ನೂ ಮುಕ್ಕಾಲು ಟ್ಯಾಂಕ್ ಇದೆ. ಒಂದು 10 ಮಿನಿಟ್ಸ್ ಬ್ರೇಕ್ ಕೊಟ್ಬಿಡೋಣ. ಬಂದಿರೋದು ಯಾವುದು ನಾವು ತುಂಬಾ ಸ್ಲೋ ಆಗಿ ಬಂದಿದ್ದೀವಿ. ಎಸ್ಪೆಷಲಿ ನಮ್ಮ ಮಹಾನ್ ಭಾವರಂತೂ. ಸೊ ನಮ್ಮ ಹಿತೇಶ್ ಲೈಫಲ್ಲೇನೆ ಫಸ್ಟ್ ಟೈಮು 300 ಟಚ್ ಮಾಡಿದ್ದಾನೆ. ಮುಟ್ಟಿದ್ರೆ 1 ಅವರ್ ಇಲ್ಲ, ಅದು ಜಸ್ಟ್ ಒಂದು ಸ್ಟ್ರೆಚ್ ಅಷ್ಟೇ. ಅದಾದ್ಮೇಲೆ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಓಡಿಸ್ತಾ ನನ್ನ ಜೊತೆನೇ ಇದ್ದ. ಯಾಕಂದ್ರೆ ನಾನು ರೆಸ್ಪಾನ್ಸಿಬಲ್ ಆಗಿ ಓಡಿಸ್ತೀನಲ್ಲ, ಅದಕ್ಕೆ ಟೈರ್ ನೋಡಿ ಗೊತ್ತಾಗುತ್ತೆ. ಸೊ ನಾವೆಷ್ಟು ರೆಸ್ಪಾನ್ಸಿಬಲ್ ಆಗಿ ಓಡಿಸಿದೀವಿ ಅಂದರೆ ಇಲ್ಲಿ ನೋಡಿ, ಕಾರ್ನರಿಂಗಲ್ಲಿ ಇಷ್ಟೇ ಬಾಕಿ ಇರೋದು. ಕಾರ್ನರಿಂಗಲ್ಲಿ ಈ ಎಂಡಿಂದ ಈ ಎಂಡ್ವರೆಗೂ ಸರಿಯಾಗಿ ಬೆಲ್ಟ್ ಮಾಡಿದ್ದೀವಿ. ಅಲ್ಲೂ ಅಷ್ಟೇ. ಇಲ್ಲಿ ನೋಡಿ ನಮ್ಮ ಡುಕಾಟಿ ಬಾಯ್. ಡುಕಾಟಿ ಸ್ವಲ್ಪ ಕಾರ್ನರಲ್ಲಿ ಆಟಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಇವಾಗ ಬೇಡ, ಒಳ್ಳೇದು. ಇವಾಗ ಸ್ಟ್ರೆಚಲ್ಲಿ ಅಭ್ಯಾಸ ಮಾಡ್ಕೊಳ್ತಾ ಇದೆಯಾ. ಬಟ್ ನೋಡಿ ಈ ಟೈರ್ ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತದೆ. ಇದೂ ಅಷ್ಟೇ. ಇವ್ರು ನೋಡಿ, ಇವ್ರದ್ದು 6R. ಇವರು ಇನ್ನೊಂದು ಸ್ವಲ್ಪ ಆಟಾಡ್ಬೋದು, ಇಲ್ಲಿವರೆಗೂ ಆಟಾಡ್ಬೋದು. ಬಟ್ ಇಟ್ಸ್ ಓಕೆ. ಎಂಡ್ ಆಫ್ ದ ಡೇ ಲೈಕ್ ಅವರ ರೈಡಿಂಗ್ ಸ್ಕಿಲ್ಸು, ಅವರ ರೈಡಿಂಗ್ ಲಿಮಿಟೇಷನ್ಸ್ ಅವ್ರಿಗೆ ಗೊತ್ತಿರುತ್ತೆ. ಸೋ ಫಾರ್ ರೈಡಿಂಗ್ ಮಾತ್ರ ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಬಿಸಿಲಿದೆ ಅನ್ನೋದೊಂದು ಬಿಟ್ಟರೆ, ಸ್ವಲ್ಪ ಲೇಟಾಗಿ ಹೋಗ್ತಿದ್ದೀವಿ ಅನ್ನೋದೊಂದು ಬಿಟ್ಟರೆ, ರೈಡ್ ಮಾತ್ರ ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ. ಏನು ಬಾಯ್ಸ್, ಹೆಂಗಿತ್ತು? ನೀವೆಲ್ಲ ಆಯ್ತು ಇಷ್ಟಲ್ಲೇ. ನಾನು ಸ್ವಲ್ಪ ದಿವಸ ಬರುತ್ತೆ ಬರ್ಲಿ. ನೋಡು ಹೆಲ್ಮೆಟ್ ಮೇಲೆಲ್ಲ ಅದು ಹುಳಗಳು. ಜಾಸ್ತಿ ಇಲ್ಲ, ನಿಮ್ಗೇನಿಲ್ಲ. ನಿಂದು ಬರೋದು, ನಿಂದು ಹುಳ ಬರೋಷ್ಟಲ್ಲಿ ನೀನು ಪಾಸ್ ಆಗ್ಬಿಟ್ಟಿರ್ತೀಯ ನೀನು. ಬಟ್ ನೋಡಿ ಗೈಸ್, ಪರ್ಫಾರ್ಮೆನ್ಸ್ ಟೈರ್ಸ್ ಏನಾರ ಇದ್ಬಿಟ್ಟಿದ್ರೆ ಇಲ್ಲಿವರೆಗೂ ಹೊಟ್ಟೋಗ್ಬಿಟ್ಟಿರೋದು ಅಲ್ಲ. ಎಸ್, ಮಜಾ. ಸೀರಿಯಸ್ಲಿ 6R ಮಜಾನೇ ಮಜಾ. ಬಹಳ ಜನ ಹೇಳ್ತಾರೆ ಇದಕ್ಕೆ ಯಾಕೆ 14 ಲಕ್ಷ 15 ಲಕ್ಷ ಅಂತ. ಒಂದ್ಸತಿ ಓಡಿಸಿದ್ರೇನೆ ಗೊತ್ತಾಗುತ್ತೆ. ಇವರೇ ನಮ್ಮ ಹುಡುಗರುಗಳೇನೆ ಜೊತೆ ರೈಡ್ ಹೋಗ್ತೀನಲ್ಲ, ಅವ್ರು ಹೇಳೋದು ಒಂದೇ ಮಾತು, ಏನ್ ಆಟ ಆಡ್ಕೊಂಡು ಹೋಗ್ತೀರಾ, ನಮ್ ಕೈಲಿ ಆಟ ಆಡಕ್ಕೆ ಆಗಲ್ಲ ಅಂತ ಅಂತಾರೆ. ಸೊ ಇಟ್ ಈಸ್ ವೆರಿ ಫನ್, ಏನೋ ಫನ್ ಬೈಕ್ ಇದು. ಅಂದ್ರೆ ಜನ ಏನ್ ಹೇಳ್ತಾರೆ ಹೇಳಿ, ಈ ದುಡ್ಡಿ ಕಾರ್ ತಗೋಬೋದಾಯ್ತು ಅಂತ. ಬಟ್ ಈ ಮಜಾ ಕೊಡ್ತಾ ಸೀರಿಯಸ್ಲಿ ಸಿಗಲ್ಲ ಬ್ರೋ. ಏನ್ ಹೇಳ್ಬೋದು ಗೊತ್ತಾ, ಕಾರು ಇದೆ ಅಂತ. ನೀವೇನೋ ಹೇಳ್ತೀರಾ, ನಾವು ಬಡವರು. ಓಕೆ, ಸೊ ಒಂದು ಶಾರ್ಟ್ ಬ್ರೇಕ್ ತಗೊಂಡು ಮತ್ತೆ ಹೈವೇನಲ್ಲಿ ಸಿಗ್ತೀವಿ.